ಚೆನ್ನಮ್ಮ ಅಂತ್ಯಕ್ರಿಯೆಗೆ ಸಮಾಧಿ ಅಗೆಯುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ. ಸಮಾಧಿ ಅಗೆಯುವಂತಹ ಜಾಗದಲ್ಲಿ ಗೋಮೂತ್ರ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ವಾಸ್ತು ಪ್ರಕಾರವೇ ಚೆನ್ನಮ್ಮನವರ ಸಮಾಧಿ ನಿರ್ಮಾಣ ಕಾರ್ಯ ನಡೆದಿದ್ದು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಸಮಾಧಿ ನಿರ್ಮಾಣವಾಗಿದೆ. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಚೆನ್ನಮ್ಮನವರ ಹೂಳುವಂತಹ ಸ್ಥಳದಲ್ಲಿ ಈಗಾಗಲೇ ಗೋಮೂತ್ರದಿಂದ ಪ್ರೋಕ್ಷಣೆ ಕೂಡ ಮಾಡ್ತಿದ್ದಾರೆ. ವಾಸ್ತು ತಜ್ಞರ ಮಾಹಿತಿಯ ಮೇರೆಗೆ ಒಂದು ಸ್ಥಳವನ್ನು ಗುರುತು ಮಾಡಲಾಯಿತು. ಆ ಸ್ಥಳದಲ್ಲಿ ಈಗ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿ ಏನೆಲ್ಲ ಕೈಂಕರ್ಯಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇವತ್ತು ನಡೀತದೆ. ಆ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ಈಗ ಸಮಾಧಿಯನ್ನು ತೆಗಿತಕ್ಕಂಥ ಕಾರ್ಯ ಆರಂಭ ಆಗಿದೆ. ನಾವು ನೋಡ್ತಾ ಇದ್ದೀವಿ 5-6 ಜನ ಸಿಬ್ಬಂದಿಗಳು ಇಲ್ಲಿನ ಕಾರ್ಮಿಕರು ಸಮಾಧಿಯನ್ನು ತೆಗಿತಕ್ಕಂಥ ಕಾರ್ಯದಲ್ಲಿ ಈಗ ನಿರತರಾಗಿದ್ದಾರೆ. ಈಗಷ್ಟೇ ಶುರುವಾಗಿದೆ. ಇದು ಆರಂಭಕ್ಕೂ ಮೊದಲು ಗೋಮೂತ್ರವನ್ನ ಈ ಒಂದು ಸ್ಥಳಕ್ಕೆ ಸಿಂಪಡಣೆ ಮಾಡಿ ಈಗ ಸಮಾಧಿನ ತೆಗಿತಕ್ಕಂಥ ಕಾರ್ಯ ಆರಂಭ ಆಗಿದೆ. ಈ ಒಂದು ಸ್ಥಳವನ್ನ ಬೆಂಗಳೂರಿನ ಖ್ಯಾತ ವಾಸ್ತು ತಜ್ಞರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಈ ಒಂದು ಸ್ಥಳವನ್ನ ನಿರ್ದಿಷ್ಟಪಡಿಸಿದ್ರು. ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲ ಇದೆ. ಆ ದೇಗುಲದ ಬೆಟ್ಟದ ತಪ್ಪಲಿನಲ್ಲಿ ಈ ಒಂದು ಸ್ಥಳ ಇರತಕ್ಕಂಥದ್ದು. ಈ ಒಂದು ಸ್ಥಳದಲ್ಲಿ ಅದರಲ್ಲೂ ದಕ್ಷಿಣ ಮತ್ತೆ ಉತ್ತರ ದಿಕ್ಕಿನ ನಡುವೆಯ ಈ ಒಂದು ಸ್ಥಳದಲ್ಲಿ ಚೆನ್ನಮ್ಮ ಅವರು ಮಣ್ಣಲ್ಲಿ ಮಣ್ಣಾಗ್ತಕ್ಕಂಥ ಸ್ಥಳ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ವಾಸ್ತು ತಜ್ಞರು ಈ ಒಂದು ಸ್ಥಳವನ್ನ ನಿಗದಿ ಮಾಡಿಕೊಂಡು ಹೋಗಿದ್ರು. ಅದೇ ಸ್ಥಳದಲ್ಲಿ ಈಗ ಅವ್ರು ಏನು ಮಾರ್ಕನ್ನು ಮಾಡಿಕೊಟ್ಟು ಹೋಗಿದ್ರು, ಅದೇ ಒಂದು ಸೈಜ್ಗೆ ಈಗ ಆ ಒಂದು ಸಮಾಧಿಯನ್ನ ತೆಗಿತಕ್ಕಂಥ ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ. ಈಗ ಸದ್ಯಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶನ ಮಾಡಿಕೊಡಲಾಗಿದೆ. ಅಲ್ಲಿ ಅಂತಿಮ ದರ್ಶನ ಆದ ಬಳಿಕ ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಹೊಳೆನರಸೀಪುರ ಪಟ್ಟಣದ 2 ಭಾಗದಲ್ಲಿ, ಒಂದು ದೇವೇಗೌಡರು ಹಿಂದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದ ಸಮೀಪದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ನಂತರ ರಘುಪತಿ ದೇಗುಲದ ಸಮೀಪ ಕರ್ಕೊಂಡು ಹೋಗ್ತಾರೆ. 2 ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ದೇವರ ತೀರ್ಥ ಪ್ರಸಾದವನ್ನು ತಂದು ಚೆನ್ನಮ್ಮನವರ ಪಾರ್ಥಿವ ಶರೀರದ ಮೇಲೆ ಹಾಕಲಾಗುತ್ತೆ. ನಂತರ ಅಲ್ಲಿಂದ ಅವರ ಪಾರ್ಥಿವ ಶರೀರ ಅರಕಲಗೂಡು ರಸ್ತೆಯ ನಾಗರಾಪುರದ ಬಳಿಗೆ ಹೋಗುತ್ತೆ. ಅಲ್ಲಿಂದ ರಸ್ತೆ ಮೂಲಕವಾಗಿ ಪಡುವಲಿಪ್ಪೆ ಗ್ರಾಮಕ್ಕೆ ಹೋಗುತ್ತೆ. ಅಲ್ಲಿ ದೇವೇಗೌಡರು ಸಾಕಷ್ಟು ಕಾಲ ಚೆನ್ನಮ್ಮವ್ರ ಜೊತೆಗೆ ಜೀವನ ಮಾಡಿದಂಥ ಸ್ಥಳ, ಅಲ್ಲೇ ಅವರ ಹಳೆ ಮನೆ ಕೂಡ ಇದೆ. ಸೊ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಕೆಲ ಕಾಲ ಇದ್ದು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಹಂಗರಳ್ಳಿ ಮಾರ್ಗವಾಗಿ ಇದೇ ಸ್ಥಳಕ್ಕೆ ತೆಗೆದುಕೊಂಡು ಬರಲಾಗುತ್ತೆ. ಇಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಈಗ ಅಂತಿಮ ದರ್ಶನ ಎಲ್ಲ ಮುಗಿದ ಬಳಿಕ 2 ಗಂಟೆ 4 ಗಂಟೆ ನಡುವೆ, ಈ ಒಂದು 2 ಗಂಟೆ ನಡುವೆ ಅಂತ್ಯಕ್ರಿಯೆ ವಿಧಿವಿಧಾನಗಳೆಲ್ಲವೂ ನಡೆದು ಇದೇ ಸ್ಥಳದಲ್ಲಿ ಚೆನ್ನಮ್ಮ ಅವರು ಮಣ್ಣಲ್ಲಿ ಮಣ್ಣಾಗ್ತಾರೆ. ಸೊ ಅಂಥ ಒಂದು ಸ್ಥಳಕ್ಕಾಗಿ, ಅಂಥ ಒಂದು ಕಾರ್ಯಕ್ಕಾಗಿ ಈಗ ಸಿದ್ಧತೆ ಆರಂಭ ಆಗಿದೆ. ಸಮಾಧಿಯನ್ನ ತೆಗಿತಕ್ಕಂಥ ಈ ಒಂದು ಕಾರ್ಯ ಶುರುವಾಗಿದೆ. ಸೊ ಇಲ್ಲಿ 5-6 ಜನ ಕಾರ್ಮಿಕರು ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ಸ್ವತಃ ವಾಸ್ತು ತಜ್ಞರು, ಜ್ಯೋತಿಷಿಗಳು ನಿರ್ದಿಷ್ಟಪಡಿಸಿ ಹೋಗಿರ್ತಕ್ಕಂಥ ಸ್ಥಳ ಇದು. ಸೊ ಆ ಸ್ಥಳದಲ್ಲಿ ಈಗ ಸಮಾಧಿಯನ್ನು ತೆಗಿತಕ್ಕಂಥ ಕಾರ್ಯ ಆರಂಭ ಆಗಿದೆ. ಇನ್ನು ಕೆಲ ಹೊತ್ತಿನಲ್ಲೇ ಧಾರ್ಮಿಕ ವಿಧಿವಿಧಾನಗಳು ಕೂಡ ಆರಂಭ ಆಗುತ್ತೆ. ಬೆಂಗಳೂರಿನ JP ನಗರದ ಕನಕಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇಗುಲದ ಅರ್ಚಕರಾಗಿರ್ತಕ್ಕಂಥ ಶ್ರೀ ಕಣ್ಣನ್ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಅವರು ನಿನ್ನೆ ಬಂದು ಈ ಸ್ಥಳವನ್ನು ನೋಡ್ಕೊಂಡು ಹೋಗಿದ್ದಾರೆ. ಏನೆಲ್ಲ ವಿಧಿವಿಧಾನಗಳು ಒಕ್ಕಲಿಗ ಸಂಪ್ರದಾಯ ಪ್ರಕಾರ ಆಗಬೇಕು ಅಂತಕ್ಕಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕಣ್ಣನ್ ಸ್ವಾಮಿ ಅವರು ದೇವೇಗೌಡರ ಕುಟುಂಬದ ಯಾವುದೇ ಧಾರ್ಮಿಕ ಕಾರ್ಯಗಳಿದ್ರೂ ಕೂಡ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತೆ. ಹಾಗಾಗಿ ಚೆನ್ನಮ್ಮವರ ಅಂತಿಮ ವಿಧಿವಿಧಾನಗಳನ್ನು ಕೂಡ ಅವರ ಮಾರ್ಗದರ್ಶನದಲ್ಲೇ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಅವರ ಮಾರ್ಗದರ್ಶನದಲ್ಲಿ ಸುಮಾರು 14 ಜನ ಅರ್ಚಕರ ತಂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಬರ್ತಾರೆ. ಸೊ ಅವರು ಒಂದು ಕಡೆ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸ್ತಾರೆ, ಮತ್ತೊಂದು ಕಡೆ ಈಗ ಸಮಾಧಿ ತೆಗಿತಕ್ಕಂಥ ಕಾರ್ಯ ಕೂಡ ಆರಂಭ ಆಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ, ಕುಟುಂಬಸ್ಥರಿದ್ದಾರೆ. ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಪತ್ನಿ ವಿಯೋಗದಲ್ಲಿ ಪತ್ನಿಯ ಪಾರ್ಥಿವದ ಎದುರೇ ಕುಳಿತಿರುವಂತಹ ದೃಶ್ಯ ಒಂದು ಕಡೆಯಾದರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇದ್ದಾರೆ. ಆದರೆ ಸಾರ್ವಜನಿಕ ದರ್ಶನಕ್ಕೆ, ಅಂತಿಮ ನಮನ ಸಲ್ಲಿಸುವುದಕ್ಕೆ ಈಗ ಅಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಯಾಕಂದರೆ ಕುಟುಂಬಸ್ಥರೆಲ್ಲರೂ ಕೂಡ ಪೂಜೆ ಪುನಸ್ಕಾರದಲ್ಲಿ ತೊಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿಂದ ಇನ್ನೇನು ಮೆರವಣಿಗೆ ಸಾಗಬೇಕಾಗಿದೆ. ಅಪಾರ ಸಂಖ್ಯೆಯಲ್ಲಿ ಜನ ಬರ್ತಲೇ ಇದ್ದಾರೆ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆಯುವುದಕ್ಕೆ. ನುಗ್ಗಲು ಜೊತೆಗೆ ಅವರ ಅಂತ್ಯ ಸಂಸ್ಕಾರ ನೆರವೇರುವಂತಹ ಜಾಗಕ್ಕೂ ಕೂಡ ಈಗಾಗಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಲೇ ಇದ್ದಾರೆ. ಪ್ರತಿನಿಧಿ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಬಾಳ ಸಂಗಾತಿ
ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಹಾಸನ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಆಪ್ತರು, ಬಂಧುಗಳು, ಅಭಿಮಾನಿಗಳೆಲ್ಲರೂ ಕೂಡ ದರ್ಶನಕ್ಕೆ ಬರ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪಾರ್ಥಿವ ಶರೀರ ಒಳನರಸೀಪುರದಲ್ಲಿದೆ, ಅಲ್ಲೂ ಕೂಡ ಅಂತಿಮ ದರ್ಶನ ಪಡಿತಕ್ಕಂಥವ್ರು ನಂತರ ಇಲ್ಲಿಗೂ ಕೂಡ ಬರ್ತಾ ಇದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಹಾಸನದಿಂದ ಬಂದಿರತಕ್ಕಂಥ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ ನೀವು ಎಲ್ಲಿಂದ ಬಂದ್ರಿ? ಈಗ ಅಂತಿಮ ದರ್ಶನ ಮಾಡ್ಕೊಂಡು ಬಂದ್ರೆ ಮತ್ತೆ ಇಲ್ಲಿಗೂ ಕೂಡ ಬಂದಿದ್ದೀರಿ. ಒಳನರಸೀಪುರ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಸರ್. ಚೆನ್ನಮ್ಮ ಅವರು ಅಂದರೆ ಎಲ್ಲರಿಗೂ ಒಂದು ರೀತಿ ತಾಯಿ ಸಮ. ನಿನ್ನೆಯಿಂದ ನಾವು ನೋಡ್ತೀವಿ ಬೆಂಗಳೂರಿನಿಂದ ಹೊರಟಿರ್ತಕ್ಕಂಥದ್ದು ಒಳನರಸೀಪುರ ತಲುಪೋಷ್ಟೊಳಗೆ 17 ಗಂಟೆ ಆಯಿತು ಅವ್ರು ಇಲ್ಲಿ ಬಂದು ತಲುಪುವಾಗ. ಸೊ ಅಷ್ಟೊಂದು ಜನರ ಪ್ರೀತಿ ನೋಡಿದಾಗ ಏನು ಅನಿಸುತ್ತೆ ಸರ್? ಅವ್ರ ದೊಡ್ಡ ಗುಣ. ಅವರು ಮನೆಗೆ ಹೋದಾಗ ಟ್ರೀಟ್ ಮಾಡ್ತಿದ್ವಿ. ನಾವು ತುಂಬ ಸಲ ಅವ್ರ ಮನೆಗೆ ಹೋಗಿದ್ವಿ. ಬಟ್ ನಮ್ಮ ಅಜ್ಜಿ ಊರು ಹರದನಹಳ್ಳಿನೇ. ಮತ್ತು ನಮ್ಮ ಅಜ್ಜಿ ಅವ್ರು ದೇವೇಗೌಡರು ಅಪ್ಪ ಇದ್ದಾರಲ್ಲ, ಅವರೆಲ್ಲ ನಮ್ಮ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು. ತುಂಬ ಸಲ ಹೋಗಿದ್ದೀವಿ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಆಗಿದ್ದಾರೆ. ಹಂಗಾಗಿ ಅವ್ರ ಮೇಲೆ ಈಗ ಏನೋ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿನೇ ಕಳ್ಕೊಂಡ್ವಿ ಅನ್ನೋಷ್ಟು ಬೇಜಾರಿದೆ. ಸಾಮಾನ್ಯ ಹೇಳ್ತಾರೆ, ಯಾರು ಅವ್ರ ಮನೆಗೆ ಹೋದ್ರೆ ಊಟ ಮಾಡಿಸ್ತಲೇ ಕಳಿಸ್ತಿರಲಿಲ್ಲ, ಮತ್ತೆ ಅವ್ರ ಹೆಸರು ಮಾತಾಡ್ಸ್ತಕ್ಕಂಥದ್ದು, ಅವ್ರ ಕುಟುಂಬದವ್ರನ್ನ ವಿಚಾರಿಸ್ತಕ್ಕಂಥ ಇದೆ. ಅಷ್ಟೊಂದು ಕಷ್ಟ ಸುಖನ ಹೋದವ್ರನ್ನ ಮನೆಗೆ ಎಲ್ಲರನ್ನೂ ವಿಚಾರಿಸ್ಕೊಂಡು ಏನಿಗೆ ಹೆಂಗಿದ್ದೀರಾ ಅವೆಲ್ಲ ಕೇಳ್ಕೊಂಡು, ಆಮೇಲೆ ಯಾವುದೇ ಕಾರಣಕ್ಕೂ ಊಟ ಇದು ಮಾಡ್ದೆ ಅಲ್ಲೇ ಉಳಿಸ್ಕೊಂಡು ಕಳಿಸಿದ್ದಾರೆ ಸರ್ ನೈಟೆಲ್ಲ. ಅವರಿಂದ ಸಹಾಯ ಪಡ್ಕೊಂಡ್ರು ಕೂಡ ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಹೌದು, ತುಂಬ ಜನ ಇದ್ದಾರೆ. ಎಲ್ಲರೂ ಇಂಥವ್ರಿಗೆ ಮಾಡಿಲ್ಲ ಅಂತ ಏನಿಲ್ಲ. ಅವ್ರ ಮನೆ ಬಾಗಿಲಿಗೆ ಹೋದವ್ರನ್ನ ಯಾರನ್ನೂ ಅವ್ರು ಹಂಗೆ ಕಳಿಸಿಲ್ಲ. ಅಟ್ಲೀಸ್ಟ್ ಒಂದು ಕುಂಕುಮ ಕೊಟ್ಟಾದರೂ ಕಳಿಸಿರ್ತಾರೆ. ಮತ್ತೇನಾದ್ರು ಕಷ್ಟ ಅಂತ ಅಂದರೆ ಹೆಲ್ಪ್ ಮಾಡಿದ್ದಾರೆ. ಅವರೆಲ್ಲ ಆ್ಯಕ್ಚುಲಿ ಅವ್ರ ಫ್ಯಾಮಿಲಿನೇ ಎಲ್ಲರೂ ಮಾಡಿದ್ದಾರೆ. ಭವಾನಿ ಮೇಡಮ್ ಇರ್ಬೋದು, ರೇವಣ್ಣ ಸಾಹೇಬ್ರು ಇರ್ಬೋದು, ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಅದೇ ಥರ ಇದ್ದಾರೆ. ಅಂದ್ರೆ ಒಂದು ರೀತಿ ದೇವರ ದರ್ಶನಕ್ಕೆ ಬಂದಷ್ಟು ಪ್ರೀತಿಯಿಂದ, ಅಷ್ಟೊಂದು ಇದರಿಂದ ಶ್ರದ್ಧೆಯಿಂದ ಬರ್ತಕ್ಕಂಥದ್ದು ಜನ ಬರ್ತಾ ಇದ್ದಾರೆ ಇಲ್ಲಿ ಅಲ್ವಾ? ಅಲ್ಲ, ಅವ್ರು ದೇವ್ರೇನೆ. ದೇವ್ರ ದರ್ಶನ ಅಂಥವ್ರು ನೋಡಿ ನಾವು ದೇವ್ರು ನೋಡ್ದಂಗೆ ಆಯ್ತು. ಆ್ಯಕ್ಚುಲಿ ಅವ್ರು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನನ್ನ ಭಾವನೆ. ಅವರಿಂದ ನಾವು ತುಂಬ ಕಲಿಯೋದಿತ್ತು, ಕಲಿಬೇಕು ಇನ್ನು ಮುಂದೆ. ಈಗ ನೋಡಿ ಇನ್ನೂ ಕಲಿಯೋದಿದೆ ಅವರಿಂದ, ಅವ್ರು ಮಾಡಿರೋ ಒಳ್ಳೆ ಕಾರ್ಯಗಳೆಲ್ಲ ನೋಡಿ. ಚೆನ್ನಮ್ಮ ಅವರು ಕೇವಲ ನಮ್ಮ ಕುಟುಂಬದ ಅಥವಾ ಜನರ ಪಾಲಿಗೆ ತಾಯಿ ಸ್ವರೂಪ ಅಷ್ಟೇ ಅಲ್ಲ, ಅವರು ದೈವ ಸ್ವರೂಪಿಯಾಗಿದ್ದಂಥವ್ರು. ಹಾಗಾಗಿ ಅವರ ಅಗಲಿಕೆ ನಮ್ಮೆಲ್ಲರೂ ಕೂಡ ನೋವು ತಂದಿದೆ ಅಂತಕ್ಕಂಥ ಮಾತುಗಳನ್ನು ಜನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಇದು ಆ ಜನರ ಮನಸ್ಸಿನಲ್ಲಿರುವಂತಹ ಭಾವನೆಗಳು ವ್ಯಕ್ತವಾಗ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ. ಅಜ್ಜಿ ತೀರ್ಕೊಂಡಿದ್ದಾರೆ, ನಮ್ಮಜ್ಜಿ ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳಾದರೆ ನಮ್ಗೆ ಯಾವ ರೀತಿ ನೋವಾಗುತ್ತೋ ಅದಕ್ಕಿಂತ ಹೆಚ್ಚಿನದಾಗಿ ನೋವಾಗ್ತಿದೆ ಅಂತ ಹೇಳ್ತಿದ್ರು.